ಹಲೋ ಫ್ರೆಂಡ್ಸ್, ದಿಸ್ ಇಸ್ ಶಿವಾನಂದ್. ವೆಲ್ಕಮ್ ಬ್ಯಾಕ್ ಟು ಆಲ್ ಇನ್ ಒನ್ ಮೈಂಡ್ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು ಒಂದು ಬೆಸ್ಟ್ ಸ್ಟೈಲಿಶ್ ಫಾಂಟ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸೊ ಫ್ರೆಂಡ್ಸ್, ಈ ಬೆಸ್ಟ್ ಸ್ಟೈಲಿಶ್ ಫಾಂಟ್ ಅಪ್ಲಿಕೇಶನ್ ಅಂತಂದರೆ ಏನು ಅಂತಂದರೆ, ಸೊ ಫ್ರೆಂಡ್ಸ್ ಈಗ ಅಲ್ಲಿ ನಿಮಗೆ ತೋರಿಸ್ತಾ ಇರ್ತೀನಿ ನೋಡಿ. ನಾನೀಗ ಒಂದು ವಾಟ್ಸಪ್ಪಲ್ಲಿ ಹೋಗ್ಬಿಟ್ಟು ಫ್ರೆಂಡ್ಸ್ ಈಗ ನಾನು ಹಲೋ ಫ್ರೆಂಡ್ಸ್ ಅಂತ ಒಂದು ಒಬ್ಬರಿಗೆ ನಾನು ಮೆಸೇಜ್ನ ಸೆಂಡ್ ಮಾಡ್ತಾ ಇದ್ದೀನಿ. ಸೊ ನಾನೀಗ ಹಲೋ ಫ್ರೆಂಡ್ಸ್ ಅಂತ ಮೆಸೇಜ್ನ ಸೆಂಡ್ ಮಾಡಿದ ತಕ್ಷಣ ಇದು ನಿಮಗೆ ನಾರ್ಮಲ್ ಆದ ಮೆಸೇಜ್ ಸೆಂಡ್ ಆಗುತ್ತೆ. ಸೊ ನಾವು ಈ ಒಂದು ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡಿದರೆ, ಸೊ ಫ್ರೆಂಡ್ಸ್ ಈಗ ಇಲ್ಲಿ ನೀವು ನೋಡ್ಬೋದು, ನಾನು ಅದನ್ನೇ ಮೆಸೇಜ್ನ ಮತ್ತೆ ಒಂದ್ಸರಿ ಸೆಂಡ್ ಮಾಡ್ತಾ ಇದ್ದೀನಿ. ಈಗ ನಾನು ಹಲೋ ಫ್ರೆಂಡ್ಸ್ ಅಂತ ಮತ್ತೆ ಆ ಒಂದು ಮೆಸೇಜ್ನ ನೋಡಿ, ಆ ಮೆಸೇಜ್ನ ಟೈಪ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಂಟ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ಯಾವ ರೀತಿಯ ಸ್ಟೈಲ್ ಫಾಂಟಿಂದ ನೀವು ಮೆಸೇಜ್ನ ಸೆಂಡ್ ಮಾಡ್ಬೇಕಂತ ಅನ್ಕೊಂಡಿರ್ತೀರೋ ಆ ಒಂದು ಸ್ಟೈಲಿಶ್ ಫಾಂಟ್ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೀವು ಸೆಂಡ್ ಮಾಡ್ತಾ ಇರೋಂಥ ಟೆಕ್ಸ್ಟ್ ಆ ಒಂದು ಸ್ಟೈಲಿಶ್ ಫಾಂಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಅದನ್ನು ಕನ್ವರ್ಟ್ ಆದ ತಕ್ಷಣ ನೀವು ಇದರಿಂದ ಡೈರೆಕ್ಟ್ ಆಗಿ ಸೆಂಡ್ನ ಮಾಡ್ಬೋದು. ಸೊ ಈಗ ನೀವು ಸೆಂಡ್ ಮಾಡಿದ ತಕ್ಷಣ ಈ ಒಂದು ಫಾಂಟ್ ಬಂದ್ಬಿಟ್ಟು ಡಿಫ್ರೆಂಟ್ ಆಗಿರುತ್ತೆ. ಸೊ ನೀವು ಇದರಲ್ಲಿ ಯಾವ ರೀತಿಯ ಫಾಂಟ್ಸ್ಗಳನ್ನ ಬೇಕಾದ್ರೆ ನೀವು ಚೇಂಜ್ನ ಮಾಡ್ಕೊಳ್ಬಹುದು. ಸೊ ಇಲ್ಲಿ ನಿಮಗೆ ಮತ್ತೆ ತೋರಿಸ್ತೀನಿ ನೋಡಿ. ನೀವು ಒಂದೇ ರೀತಿಯ ಫಾಂಟ್ ಅಲ್ದೇನೆ ಇಲ್ಲಿ ತುಂಬಾ ತರಹದ ಫಾಂಟ್ಸ್ಗಳು ನಿಮಗೆ ಸಿಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ನೋಡಿ. ಸೊ ಇಷ್ಟು ತರಹದ ಫಾಂಟ್ಸ್ಗಳಲ್ಲಿ ನಿಮಗೆ ಯಾವ ಒಂದು ಫಾಂಟ್ ತುಂಬಾನೇ ಇಷ್ಟ ಆಗುತ್ತೋ ಆ ರೀತಿಯ ಫಾಂಟ್ ಇಂದ ನೀವು ನಿಮ್ಮ ಫ್ರೆಂಡ್ಸ್ಗೆ ಮೆಸೇಜ್ನ ಸೆಂಡ್ನ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ಫಾಂಟ್ಸ್ ರೆಡಿ ಆಗಿದೆ. ಸೊ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸೊ ಈ ರೀತಿಯಾಗಿ ಡಿಫ್ರೆಂಟ್ ಆಗಿ ಸ್ಟೈಲಿಂದ ನಿಮಗೆ ಫಾಂಟ್ ಸೆಂಡ್ ಆಗ್ತಾ ಇದ್ರೆ, ನೀವು ಯಾರಿಗೆ ಸೆಂಡ್ ಮಾಡ್ತಿದ್ರು ಅವ್ರು ನಿಮಗೆ ಖಂಡಿತ ಈ ರೀತಿಯಾದ ಫಾಂಟ್ಸ್ ಇಂದ ನೀವು ಹೇಗೆ ಮೆಸೇಜ್ನ ಸೆಂಡ್ ಮಾಡ್ತಿದ್ದೀರ ಅಂತ ಕೂಡ ನಿಮಗೆ ಅವರು ಕೇಳ್ತಾರೆ. ಸೊ ಫ್ರೆಂಡ್ಸ್, ಈ ಒಂದು ನೀವು ಬರೀ ವಾಟ್ಸಪ್ ಅಲ್ಲಿ ಸೆಂಡ್ ಮಾಡೋದಲ್ಲದೆ ನೀವು ನಾರ್ಮಲ್ ಆಗಿ ಟೆಕ್ಸ್ಟ್ ಮೆಸೇಜ್ನು ಕೂಡ ಈ ರೀತಿಯಾದ ಫಾಂಟ್ಸ್ ಇಂದಾನು ಸೆಂಡ್ ಮಾಡ್ಬೋದು. ಮತ್ತೆ ನೀವು ಯಾವುದೇ ರೀತಿಯ ಒಂದು ನೋಟ್ಸ್ನ ಮಾಡ್ತಾ ಇದ್ರೆ, ಅಂದ್ರೆ ನಿಮ್ಗೆ ಇಲ್ಲಿ ತೋರಿಸಿ ನೋಡಿ, ನಾವೀಗ ಒಂದು ಯಾವ್ದಾದ್ರು ನೋಟ್ಸ್ ಅಲ್ಲಿ ಹೋಗ್ಬಿಟ್ಟು ಯಾವ್ದಾದ್ರು ಒಂದು ನೋಟ್ಸ್ ಅನ್ನು ನಾವು ಮಾಡ್ತಾ ಇರ್ತೀವಿ ಅನ್ಕೊಳ್ಳಿ. ಸೊ ಫ್ರೆಂಡ್ಸ್, ಹೀಗೆ ನೀವು ಯಾವುದೇ ಒಂದು ನೋಟ್ಸ್ ಅಲ್ಲೂ ಕೂಡ ನೀವು ಯಾವ್ದನ್ನಾದ್ರು ಒಂದು ಲೆಟರ್ ಆಗಲಿ, ಒಂದು ಏನೇ ಒಂದು ಫಾರ್ಮೆಟ್ನ ಕ್ರಿಯೇಟ್ ಮಾಡ್ತಾ ಇರಬೇಕು, ಅದನ್ನು ಕೂಡ ನೀವು ಅಲ್ಲೂ ಕೂಡ ಸೊ ಈ ರೀತಿಯಾದ ಫಾಂಟ್ಸ್ಗಳನ್ನ ನೀವು ಯೂಸ್ನ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್, ಈ ರೀತಿಯಾದ ಫಾಂಟ್ಸ್ಗಳನ್ನ ನೀವು ಹೇಗೆ ಮಾಡಬೇಕು, ಮತ್ತೆ ಈ ಒಂದು ಅಪ್ಲಿಕೇಶನ್ ಯಾವುದು, ಮತ್ತೆ ಇದರ ಒಂದು ಸೆಟ್ಟಿಂಗ್ಸ್ನ ನಾವು ಹೇಗೆ ಮಾಡ್ಕೊಳ್ಬೇಕಂತ ತಿಳ್ಕೊಳ್ಬೇಕಂದ್ರೆ ನಾವು ಫಸ್ಟ್ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಒಂದು ಅಪ್ಲಿಕೇಶನ್ ನಾವು ಡೌನ್ಲೋಡ್ನ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ನೀವು ಪ್ಲೇಸ್ಟೋರಲ್ಲಿ ಹೋದ ತಕ್ಷಣ ಸ್ಟೈಲಿಟ್ ಅನ್ನೋ ಒಂದು ಅಪ್ಲಿಕೇಶನ್ ನೀವು ಸರ್ಚ್ನ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಾನು ಆಲ್ರೆಡಿ ಇನ್ಸ್ಟಾಲ್ನ ಮಾಡಿದ್ದೀನಿ. ಸೊ ಈ ಒಂದು ಅಪ್ಲಿಕೇಶನ್ ಲಿಂಕ್ನ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೂಡ ಕೊಟ್ಟಿರ್ತೀನಿ, ಅಲ್ಲಿಂದನೂ ಡೌನ್ಲೋಡ್ನ ಈಸಿಯಾಗಿ ಮಾಡ್ಕೊಳ್ಬೋದು. ಸೊ ಫ್ರೆಂಡ್ಸ್, ಈ ಒಂದು ಅಪ್ಲಿಕೇಶನ್ ನಾವು ಇನ್ಸ್ಟಾಲ್ ಮಾಡಿದ ತಕ್ಷಣ ನಾವು ಇದನ್ನ ಓಪನ್ನ ಮಾಡಬೇಕು. ಓಪನ್ ಮಾಡಿದ ತಕ್ಷಣ ಫ್ರೆಂಡ್ಸ್, ಇಲ್ಲಿ ನಮಗೆ ಬೇರೆ ಯಾವುದೇ ರೀತಿಯ ಸೆಟ್ಟಿಂಗ್ಸ್ಗಳು ನಮಗೆ ಸಿಗೋದಿಲ್ಲ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಸೊ ನೀವು ಈ ಒಂದು ಅಪ್ಲಿಕೇಶನ್ ಓಪನ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದ ಸಿಂಪಲ್ ಆಗಿ ಶೋ ಮಾಡ್ತಾ ಇರುತ್ತೆ. ಸೊ ಇದರಲ್ಲಿ ನೀವು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಇಲ್ಲಿ ನೀವು ಜಸ್ಟ್ ನೋ ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಬೇಕು. ನೋ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎನೇಬಲ್ ಆಕ್ಸೆಸಿಬಿಲಿಟಿ ಸರ್ವಿಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಬೇಕು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಇದಕ್ಕೆ ಒಂದು ಪರ್ಮಿಷನ್ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಸ್ಟೈಲಿಟ್ ಅಂತ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಇದ್ರ ಮೇಲೆ ನೀವು ಕ್ಲಿಕ್ನ ಮಾಡಿದ್ರೆ ಸೊ ಇಲ್ಲಿ ಇದನ್ನ ಆನ್ ಮಾಡಬೇಕಾಗುತ್ತೆ. ಸೊ ಇದನ್ನ ಆನ್ ಮಾಡಿ ನಾವು ಮತ್ತೆ ಬ್ಯಾಕ್ ಅಲ್ಲಿ ಬಂದು, ಸೊ ಈಗ ಇದು ಕಂಪ್ಲೀಟ್ ಆಗಿ ರೆಡಿ ಆಗಿದೆ. ಸೊ ಈಗ ನಾವು ಕಂಪ್ಲೀಟ್ ಆಗಿ ನಮ್ಮ ಹೋಮ್ ಪೇಜ್ಗೆ ಬಂದ್ಬಿಟ್ಟು, ಸೊ ಇಲ್ಲಿ ಮತ್ತೆ ನೀವು ಡೈರೆಕ್ಟ್ ಆಗಿ ಯಾವುದಾದ್ರೂ ವಾಟ್ಸಪ್ ಅಥವಾ ಒಂದು ಮೆಸೇಜ್ದ ಒಂದು ಅಪ್ಲಿಕೇಶನ್ ಒಳಗಡೆ ಹೋಗ್ಬಿಟ್ಟು ನೀವು ಒಂದು ಮೆಸೇಜ್ನ ಟೈಪ್ ಮಾಡ್ಬೇಕಂದ್ರೆ ಮೊದಲು ನೀವು ಪ್ಲಸ್ ಅನ್ನೋದನ್ನ ಆ್ಯಡ್ನ ಮಾಡಬೇಕಾಗುತ್ತೆ. ಪ್ಲಸ್ ಅಂತ ಆ್ಯಡ್ ಮಾಡಿ ನೀವು ಯಾವ ಒಂದು ಮೆಸೇಜ್ನ ಟೈಪ್ ಮಾಡ್ಬೇಕಂತ ಇರ್ತೀರೋ ಆ ಒಂದು ಮೆಸೇಜ್ನ ನೀವು ಇಲ್ಲಿ ಟೈಪ್ ಮಾಡ್ಬೋದು. ಸೊ ಈಗ ನಾನು ಒಂದು ಮೆಸೇಜ್ನ ಟೈಪ್ ಮಾಡಿ ನಿಮಗೆ ತೋರಿಸ್ತೀನಿ. ಸೊ ಹೀಗೆ ನೀವು ಒಂದು ಯಾವುದಾದ್ರೂ ಮೆಸೇಜ್ನ ಟೈಪ್ ಮಾಡಿದ ತಕ್ಷಣ ಮತ್ತೆ ಕೊನೆಯಲ್ಲಿ ಪ್ಲಸ್ನ ಆ್ಯಡ್ನ ಮಾಡಬೇಕು. ಸೊ ನೀವೊಂದು ಟೈಪ್ ಮಾಡ್ತಿರೋಂಥ ಒಂದು ಸೆಂಟೆನ್ಸ್ನ ಮೊದಲು ಪ್ಲಸ್ನ ಆ್ಯಡ್ ಮಾಡಬೇಕು, ಮತ್ತೆ ಕೊನೆಯದಾಗಿ ಮತ್ತೆ ಪ್ಲಸ್ನ ಆ್ಯಡ್ ಮಾಡಿದ ತಕ್ಷಣ ನಿಮಗೆ ಈ ರೀತಿಯಾದ ಫಾಂಟ್ಸ್ ಓಪನ್ ಆಗುತ್ತೆ. ಸೊ ನೀವು ಇದರಲ್ಲಿ ಮತ್ತೆ
ಯಾವ ಒಂದು ಫಾಂಟ್ ನ ಸೆಲೆಕ್ಟ್ ಮಾಡ್ಕೊಳ್ಬೇಕಂತ ಇರ್ತೀರೋ ಆ ಒಂದು ಫಾಂಟ್ ಮೇಲೆ ನೀವು ಜಸ್ಟ್ 1 ಕ್ಲಿಕ್ ನ ಮಾಡಬೇಕಾಗುತ್ತೆ. ಸೊ ಈಗ ನಾನು ಈ ಒಂದು ಫಾಂಟ್ ನ ಸೆಲೆಕ್ಟ್ ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದ್ರ ಮೇಲೆ ನಾನು 1 ಕ್ಲಿಕ್ ಮಾಡಿದ ತಕ್ಷಣನೇ ನಿಮಗೆ ಅದೇ ರೀತಿಯಾದ ಒಂದು ಫಾಂಟ್ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್ ಇಲ್ಲಿ ನೋಡ್ಬೋದು ಆ ರೀತಿಯಾದ ಫಾಂಟ್ ಆಗಿ ನಿಮಗೆ ಇದು ಕನ್ವರ್ಟ್ ಆಗಿದೆ. ಸೊ ಇದನ್ನ ನೀವು ಡೈರೆಕ್ಟ್ ಆಗಿ ಸೆಂಡ್ ನ ಮಾಡಬಹುದು. ಸೊ ಫ್ರೆಂಡ್ಸ್ ಇದನ್ನ ನೀವು ಎಲ್ಲಿ ಬೇಕಾದ್ರೂ ನೀವು ಯೂಸ್ ನ ಮಾಡ್ಕೊಳ್ಬಹುದು. ಈಗ ನಿಮ್ಗೆ ತೋರಿಸ್ತೀನಿ ನಾನು. ಸೊ ಈಗ ನಾನು ನನ್ನ ಒಂದು ವಾಟ್ಸಪ್ ನ ಒಂದು ನೇಮ್ ಕೂಡ ನಾನು ಈ ರೀತಿಯಾದ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾಂಟ್ಸ್ ಇಂದ ನಾನು ಹಾಕಿದ್ದೀನಿ. ಸೊ ನೀವು ಈ ರೀತಿಯಾಗಿ ಕೂಡ ಇದನ್ನ ಕನ್ವರ್ಟ್ ನ ಮಾಡ್ಕೊಳ್ಬಹುದು. ಸೊ ಫ್ರೆಂಡ್ಸ್ ಈಸಿಯಾಗಿ ನೀವು ಈ ರೀತಿಯಾಗಿ ಸ್ಟೈಲಿಶ್ ಫಾಂಟ್ ಆಗಿ ನೀವು ಯಾರಿಗೆ ಬೇಕಾದ್ರೂ ಮೆಸೇಜ್ ನ ಸೆಂಡ್ ನ ಮಾಡ್ಬೋದು. ಸೊ ಫ್ರೆಂಡ್ಸ್ ಈ ಒಂದು ಅಪ್ಲಿಕೇಶನ್ ನಿಮಗೆ ಹೇಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಮತ್ತೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನಾವು ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಒಂದು ಬೆಸ್ಟ್ ಅಪ್ಲಿಕೇಶನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಫ್ರೆಂಡ್ಸ್ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.